ಹ್ಯಾಟ್ರಿಕ್ ಸೂರ್ಯಕಿಯ ಮೂಲ ಚೈತ್ರದ ಪ್ರೇಮಂಜಲಿ ಆ ಚಿತ್ರ ಎಲ್ಲ ಬಂತು. ಶೃಂಗಾರ ಕಾವ್ಯ ಆ ಚಿತ್ರದ ನಾಯಕ ನಟ ಮತ್ತು ನಿರ್ಮಾಪಕರಾದ ರಘುವೀರ್ ಅವರ ಶಿಷ್ಯ ನಾನು. ಇಂಡಸ್ಟ್ರಿಯಲ್ ನನ್ನ ಹೆಸರು ಆ್ಯಕ್ಟರ್ ರಘುವೀರ್ ಸೂರ್ಯ ಅಂತಲೇ ಕೆಲವರು ಕರೀತಾರೆ. ಹ್ಯಾಟ್ರಿಕ್ ಸೂರ್ಯ ಅಂತ ನನ್ನ ಜನರಲ್ ನೇಮು. ಇಲ್ಲಿ 2025 ಕಲಾವಿದರ ಭವನ, ಚಾಮರಾಜಪೇಟೆ, ಬ್ಯಾಂಗ್ಳೂರು. ತುಂಬ ಒಂದು ವಿಶೇಷ ದಿನ ಸ್ಟಾರ್ಟ್ ಆಗಿದೆ, ಆರಂಭ ಆಗಿದೆ. ಚಿತ್ರರಂಗದವರಾಗಿರ್ಬೋದು, ಪ್ರೇಕ್ಷಕರಿಗಾಗಿರ್ಬೋದು, ಚಿತ್ರರಂಗದ ರಸಿಕರಿಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು. ಏನು ಅಂತೀರಾ? ಫೆಸ್ಟಿವಲ್ ಅಂದರೆ ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಅಂತ. ಇದು ಅದಕ್ಕಿಂತಲೂ ಅದ್ಭುತವಾಗಿರುವಂಥ ಒಬ್ಬ ಸಾಧಕರ ಫೆಸ್ಟಿವಲ್. SV ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಫೆಸ್ಟಿವಲ್. ವಿಷಯ ಇನ್ನೊಂದು ತುಂಬ ನಾನು ಎಮೋಷ್ನಲಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ಅಂಥ ಒಂದು ಸಾಧಕರ ಬಗ್ಗೆ ನಾವು ಬಾಯಲ್ಲಿ ಹೆಸರು ತೆಗಿತೀವಿ ಅಂದರೆ ಅದು ಇವತ್ತು ನಾಳೆಗೆ ನಾಡಿದ್ದು ತಿಂಗಳು ಮುಗಿಯುವಂಥ ಆ ಸಾಧನೆ ಹೆಸರುಗಳು ಅಷ್ಟು ಸಾಮಾನ್ಯವಾಗಿ ಅಷ್ಟು ಬೇಗ ಮುಗಿಯಲ್ಲ. ಯಾಕಂದರೆ ನಾವು ಅವ್ರ ಬಗ್ಗೆ ಏನೇ ಮಾತಾಡಿದ್ರು 1% ಮಾತಾಡ್ಬೋದು ಅಷ್ಟೇ. ಆ 1% ಏನನ್ನೋದು ನಾನು ಹೇಳ್ತೀನಿ. ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತೀನಿ. ಹಾಗೆ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದಂಥ ಶ್ರೀ ಕೃಷ್ಣೇಗೌಡ ಸರ್ ಅವರು, ಹಾಗೆ ಚಿತ್ರರಂಗದ ಅವರು ಕೂಡ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಚಿತ್ರದ ಅನೇಕ ಸಿನಿಮಾಗಳ ನಿರ್ಮಾಪಕರು ಕೂಡ ಹಾಗೆ ಅವರು ಕೆಲಸ ಮಾಡಿದ್ದಾರೆ, ನಟನೆ ಕೂಡ ಮಾಡಿದ್ದಾರೆ. ಅಂಥ ಒಂದು ವ್ಯಕ್ತಿ ಈ ಥರ ಒಂದು ಚಿತ್ರರಂಗದ ದೊಡ್ಡ ಒಂದು ಸಾಧಕರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದು ತುಂಬ ನಿಜವಾಗ್ಲೂ ತುಂಬ ಹೆಮ್ಮೆ ಪಡುವಂಥ ಖುಷಿನೇ. ಯಾಕಂದರೆ ಆಲ್ರೆಡಿ ನಾನು 3 ವರ್ಷದಿಂದ ಚಿತ್ರರಂಗದ ಸಾಧನೆ ಮಾಡಿರೋರನ್ನ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದು ಎಷ್ಟು ಕಷ್ಟ ಇರುತ್ತೆ, ಹೇಗಿರುತ್ತೆ ಅಂತ ನಾನು ತುಂಬ ಅನುಭವಿಸಿದ್ದೀನಿ. ನನ್ನ ಪ್ರಾಕ್ಟಿಕಲಾಗಿ ಅನುಭವ ಆಗಿರೋದು. ಬಟ್ ಈ ಕೃಷ್ಣೇಗೌಡರು ಸರ್ ಏನು ಕಾರ್ಯಕ್ರಮ ಮಾಡಿದಾರೋ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ನಿಜವಾಗ್ಲೂ ವಿಸ್ಮಯ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಮಾಡಿರೋ ಕಾರ್ಯಕ್ರಮಗಳಲ್ಲಿ ಇವರು ಏನು ಮಾಡಿದ್ದಾರೋ ಅದನ್ನು 1% ಕೂಡ ನಾನು ಮಾಡಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಗೆಸ್ಟ್ಗಳು ಬರೋದಾಗಿರ್ಬೋದು, ಫುಡ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಇಲ್ಲಿ ಪ್ರತಿಯೊಂದು ಬಂದವರಿಗೆಲ್ಲರೂ ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಟ್ರೀಟ್ ಮಾಡಿ ಕಳಿಸ್ತಾ ಇದ್ದಾರೆ. ಅಂದರೆ ಬಹುಶಃ ನಾವು ಯಾವುದೋ ಒಂದು ಮನೆಗೆ ಗೃಹ ಪ್ರವೇಶ, ಮದುವೆಗೆ ಹೋದರೂ ಕೂಡ ಅಷ್ಟೊಂದು ಒಳ್ಳೆಯ ಅನುಕೂಲಗಳಲ್ಲಿ ನಮಗೆ ಸೌಲಭ್ಯಗಳು ಸಿಗಲ್ಲ ಅನಿಸುತ್ತೆ. ಬಟ್ ಅಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಅನುಕೂಲಗಳು ಮಾಡಿದ್ದಾರೆ. ಕೃಷ್ಣೇಗೌಡ ಸರ್ ಮತ್ತು ಅವ್ರ ತಂಡದವರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ನಾನು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ರಾಜೇಂದ್ರ ಸಿಂಗ್ ಬಾಬು ಯಾಕೆ ಇಷ್ಟ ಆಗ್ತಾರೆ ಅಂದರೆ, ನಾನು ಬೇಸಿಕಲಿ ಚಿತ್ರರಂಗಕ್ಕೆ ಬಂದು 94 ನಾನು ದಶಕದಲ್ಲಿ ನಾನು ಎಂಟ್ರಿ ಆಗಿದ್ದು. ಸಣ್ಣದಿಂದ ನಾನು ಅನೇಕ ಎಲ್ಲ ಭಾಷೆ ಸಿನಿಮಾಗಳನ್ನು ಬರ್ತಿದ್ದೆ. ಇವರ ಸಿನಿಮಾಗಳು ನನಗೇನು ಇಷ್ಟ ಅಂದರೆ, ನನಗೂ ತುಂಬ ಇಷ್ಟ ಆಗಿದ್ದ ಸಿನಿಮಾ ಬಂಧನ 101 ನೆನಪು. ಆ ಉಸಿರು ಕಟ್ಕೊಂಡು ಹಾಡೋದು SP ಸಾರು ಆ ಹಾಡು, ಅದು ಹಿಂದಿ ಬೇರೆ ಬೇರೆ ಭಾಷೆನವರೆಲ್ಲ ರಿಮೇಕ್ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಆ ಮಟ್ಟದಲ್ಲಿ ಬೇರೆಯವರೆಲ್ಲ ರಿಮೇಕ್ ಮಾಡ್ತಾರೆ ಅಂದರೆ ಅದು ನಮ್ಮ ಕನ್ನಡ ಚಿತ್ರಕ್ಕೆ ಎಷ್ಟು ಪವರ್ ಇದೆ ಅನ್ನೋದು ತುಂಬ ನನಗೆ ಹೆಮ್ಮೆಯ ವಿಷಯ. ಹಾಗೆ ನಾನು ತುಂಬ ಸಣ್ಣವನಿದ್ದಾಗ 90ನೇ ದಶಕದಲ್ಲಿ ಮುತ್ತಿನಹಾರ ಸಿನಿಮಾ, ನಾವು ಮಿಲ್ಟ್ರಿ ಬಗ್ಗೆ ಕೇಳಿದ್ವಿ. ಮಿಲ್ಟ್ರಿನ ನಾವು ರಿಯಲಾಗಿ ಕಣ್ಣಾರೆ ನಾವು ನೋಡಿರಲಿಲ್ಲ. ಆ ಮಿಲ್ಟ್ರಿ ಹೇಗಿರುತ್ತೆ ಅನ್ನೋದು, ಆ ಮಿಲ್ಟ್ರಿಯಲ್ಲಿ ಕೆಲಸ ಮಾಡೋ ಸ್ಟ್ರಗಲ್ ಹೇಗಿರುತ್ತೆ, ಆ ಒಂದು ಮುತ್ತಿನಹಾರ ಅನ್ನೋ ಒಂದು ಅದ್ಭುತ ಸಿನಿಮಾಗಳಲ್ಲಿ ಅದು 3 ಜನರೇಷನ್ ರೀತಿಯಲ್ಲಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ಅಪ್ಪ ಅಮ್ಮನ ಸೆಂಟಿಮೆಂಟ್ ಇದೆ, ಗಂಡ ಹೆಂಡತಿ ಒಂದು ಬಾಂಧವ್ಯ ಇದೆ, ಅದರಲ್ಲಿ ಮತ್ತೆ ಒಂದು ತಂದೆ ತಾಯಿ ಒಂದು ಪುಟ್ಟು ಮಗು ಇರುತ್ತೆ ಅವ್ರಿಗೆ, ಆನಂದ್ ಮಾಸ್ಟರ್ ಆನಂದ್. ಆಗ ಆ ಮಗುನ ನೋಡ್ಬೇಕಂತ ಅಶ್ವಥ್ ಅವರು ಅಜ್ಜಿ ತಾತ ಮಡಿಕೇರಿಯಲ್ಲಿ ಅವ್ರು ಕಾಯ್ತಾ ಇರ್ತಾರೆ. ಆ ಸಂಬಂಧಗಳು, ಆ ಬಾಂಧವ್ಯಗಳು ಎಷ್ಟು ಅದ್ಭುತವಾಗಿ ಮುತ್ತಿನಹಾರ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಆ ಪ್ರತಿಯೊಂದು ದೃಶ್ಯ ಇವಾಗಲೂ ಒಂದು 7ರಿಂದ 8 ಹಾಡುಗಳು. ಆಮೇಲೆ ಇವರು ಮುರಳೀಧರನ್ ಸರ್, ಸಿಂಗರ್ ಬಾಲಮುರಳೀಧರನ್ ಸರ್, ಅವ್ರ ಕೈಯಲ್ಲಿ ಒಂದು ಅದ್ಭುತವಾಗಿರೋ ಸಾಂಗು ಪ್ರೇಮ ಬರದ ಒಳ್ಳೆಯ ಒಂದು ಹಾಡು, ಎಕ್ಸಲೆಂಟ್ ಸಾಂಗ್ಸು. ಹಾಗೆ ನನಗೆ ಮುಂಗಾರಿನ ಮಿಂಚು, ಆ ಮುಂಗಾರಿ ಮಿಂಚು ಸಿನಿಮಾ ಅಂತೂ ಆ ರಮೇಶ್ ಅರವಿಂದ್ ಸರ್ ಮತ್ತು ಶಿಲ್ಪಾ ಮೇಡಮ್ ನಿಜವಾಗೂ ಅವರು ಮೂಲ ಕೇರಳ ಮಲಯಾಳಿ ಅಂತ ಅನ್ಸೋದೇ ಇಲ್ಲ. ಪಕ್ಕ ನ್ಯಾಚುರಲ್ ಮಲೆನಾಡು ಹುಡುಗಿ ರೀತಿ, ಮಲೆನಾಡು ಒಂದು ಹೆಣ್ಣು ರೀತಿಯಲ್ಲಿ ಅವರು ಅಭಿನಯ ಮಾಡಿದ್ದಾರೆ. ಶಿಲ್ಪಾ ಮೇಡಮ್ಗಾಗಲಿ, ರಮೇಶ್ ಸರ್ಗಾಗಲಿ, ಸಾಹಿತ್ಯ ಸಂಗೀತ ಭೀಮನವರ್ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಗ್ರೀನರೀಸು, ಆ ತೀರ್ಥಹಳ್ಳಿ ಹತ್ರ ಲೊಕೇಶನ್ಸು, ನಮ್ಮ ಮಲೆನಾಡಿಗೆ ಒಂದು ಸೊಗಡನ್ನು ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಹಾಗೆ ನನಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದು ಸೌಮ್ಯಕ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಹಾಗೆ ಇವರು ಕನ್ನಡ ಅಲ್ಲದೆ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಅಂತ ಲಿಜೆಂಡ್ರು ಕೂಡ ಅವರಿಗೆ ಡೈರೆಕ್ಷನ್ ಮಾಡಿದ್ದಾರೆ.
ನಾನು ತುಂಬ ದೊಡ್ಡ ಅಭಿಮಾನಿ, ರಾಜೇಂದ್ರ ಸಿಂಗ್ ಬಾಬು ಸರ್ ಅಭಿಮಾನಿ ಅಂದರೆ ಅಭಿಮಾನಿ. ತುಂಬ ಥ್ಯಾಂಕ್ಸ್ ನನಗೆ ಈ ಚಾನಲ್ ನನಗೆ ಇಷ್ಟೊತ್ತು ನನಗೆ ಅವಕಾಶ ಮಾಡಿ ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಈ ಚಾನಲ್ ಟೀಮ್ ವರ್ಕರ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.